ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಬೇಗ ಬೇಗ ಹೇಳ್ಬೇಕು ಅಲ್ಲ. ಫುಲ್ ಮೋಡ ಮೋಡ ಥರನೇ ಇದೆ, ಬಿಸಿಲೇ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ, ಹೇಗೆ ಹೋಗುತ್ತೆ ಅಂತ ನೋಡೋಣ. ಇವತ್ತು ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಬಿಸಿಬೇಳೆಬಾತ್ ಮಾಡ್ತಾಯಿದ್ದೀನಿ. ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ, ಹಾಗಾಗಿ ಯಾವ ರೀತಿಯಾಗಿ ಮಾಡಿದೆ ಅಂತ ಪೂರ್ತಿ ಏನು ಡೀಟೇಲಾಗಿ ಹೇಳ್ತಾ ಇಲ್ಲ. ಲಡ್ಡುಗೆ ಒಗ್ಗರಣೆ ಎಲ್ಲ ಹಾಕ್ತೀವಲ್ಲ ಲಾಸ್ಟಿಗೆ, ಅದಿಷ್ಟ ಆಗೋದಿಲ್ಲ. ತರಕಾರಿ, ಬೇಳೆ, ಅಕ್ಕಿ ಎಲ್ಲ ಹಾಕಿ ಬೇಯಿಸಿರ್ತೀವಲ್ಲ, ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿದ್ದೆ. ಲಡ್ಡುಗೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಅವಳಿಗೆ ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಟೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ. ನನಗೆ ಬಿಸಿಬೇಳೆಬಾತ್ ಅಂದರೆ ತುಂಬ ಇಷ್ಟ, ಬಟ್ ನಿತ್ಯಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಮಾಡೋದು ಸ್ವಲ್ಪ ಕಡಿಮೆ, ಜಾಸ್ತಿ ಏನು ಮಾಡೋದಿಲ್ಲ. ಇವತ್ತು ತಿನ್ನಬೇಕಂತ ಅನ್ನಿಸ್ತಾ ಇತ್ತು, ತರಕಾರಿ ಎಲ್ಲದೂ ಕೂಡ ಇತ್ತು, ಹಾಗಾಗಿ ಬಿಸಿಬೇಳೆಬಾತ್ ಮಾಡಿದೆ. ಸ್ವಲ್ಪ ತೆಳುವಾಗಿ ಅಂತ ಅನ್ನಿಸ್ತಾ ಇತ್ತು, ಆದರೆ ಕುದ್ದ ಮೇಲೆ ಒಂದು ಅದಕ್ಕೆ ಬರುತ್ತೆ, ಆವಾಗ ಸರಿ ಹೋಗುತ್ತೆ. ಒಂದು 5 ನಿಮಿಷ ಆದಮೇಲೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ. ಬೂಂದಿ ಖಾರ ಹಾಕ್ಕೊಂಡು ತಿಂತಾಯಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನನಗೆ ಬಟಾಣಿ ಮತ್ತು ಕಡಲೆ ಬೀಜ ಎಲ್ಲ ಜಾಸ್ತಿ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ. ಕೊಬ್ಬರಿಯನ್ನು ಪೀಸ್ ಮಾಡಿ ಹಾಕಿಲ್ಲ, ತುರಿದ್ಬಿಟ್ಟು ಹಾಕಿದ್ದೀನಿ, ಅದು ಇನ್ನೊಂದು ಥರ ಟೇಸ್ಟ್ ಚೆನ್ನಾಗಿರುತ್ತೆ. ತಿಂಡಿ ಎಲ್ಲ ಮಾಡಿ ಬೆಳಗಿನ ತಿಂಡಿಯನ್ನು ಮುಗಿಸ್ಕೊಂಡು ಬೇರೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಬೇಗ ಬೇಗ ತಿಂಡಿ ಎಲ್ಲ ಮಾಡಿ ಆಯಿತು. ಬೆಳಗ್ಗೆನೇ ಬಂದು ತೋಟಕ್ಕೆಲ್ಲ ಹಸು ಕಟ್ಟು ಹೋಗಿದ್ದೆ. 3 ದಿನದಿಂದ ಫುಲ್ ರೆಸ್ಟ್ ಅಂತಲೇ ಹೇಳ್ಬೋದು. ಸ್ಕೂಲ್ದು ಅಷ್ಟೊಂದೇ ನನಗೇನು ಕೆಲಸ ಇರಲಿಲ್ಲ. ದೊಡ್ಡಮ್ಮ ಇದ್ರಲ್ಲ, ಹಾಗಾಗಿ ಅವರೇ ನೀರು ಕುಡ್ಸೋಕೆ ಬರೋರು, ಮೇವು ಹಾಕೋಕ್ಕೆ ಬರೋರು, ಸುಮ್ಮನೆ ಇರ್ತಾನೆ ಇರಲಿಲ್ಲ. ಏನಾದ್ರೂ ಕೆಲಸ ಮಾಡ್ತಾನೆ ಇರೋರು. ನನಗೆ ಸ್ಕೂಲಿಂದ ಅಷ್ಟು ಕೆಲಸನೇ ಇರಲಿಲ್ಲ, ಎಲ್ಲದೂ ಅವರೇ ನೋಡ್ಕೊಳ್ತಾಯಿದ್ರು. ಈಗ ಮತ್ತೆ ವಾಪಸ್ ಎಲ್ಲ ಜವಾಬ್ದಾರಿ ನನ್ನದೇ ಆಗಿಬಿಟ್ಟಿದೆ. ಸ್ವಲ್ಪ ಹಲಸಿನ ಶಾಡೆ ಇತ್ತು, ಅದಕ್ಕೆ ನೀರು ಎಲ್ಲ ಹಾಕಿ ಹಿಟ್ಟೆಲ್ಲ ಹಾಕಿ ಅದಕ್ಕೆ ನೀರು ಮಾಡಿ ಕುಡಿಸ್ತಾ ಇದ್ದೀನಿ. ಇವಾಗಂತೂ ಬೇಸಿಗೆ ಜಾಸ್ತಿ ಇರೋದ್ರಿಂದ ನೀರು ಅವಾಗವಾಗ ಕುಡಿಸ್ತಾ ಇರ್ತೀನಿ. ಬೆಳಗ್ಗೆ ಬೂಸ ಕುಡಿಸಿದ್ರೆ ಮತ್ತೆ 12 ಗಂಟೆಗೆ ಒಂದು ಸಲ ನೀರು ಕುಡಿಸ್ತೀನಿ, ಮತ್ತು 3 ಗಂಟೆಗೆ ಒಂದು ಸಲ ಕುಡಿಸ್ತೀನಿ. ಈಗ ಅಷ್ಟು ಕಾವಿದೆ, ಅಷ್ಟು ಬಿಸಿಲಿದೆ, ಹಾಗಾಗಿ ಮುಂಚೆ ಮಧ್ಯಾಹ್ನ ಒಂದು ಸಲ ಕುಡಿಸ್ತಾ ಇದ್ದೆ, ಇವಾಗ 2 ಸಲ ಕುಡಿಸ್ತಾ ಇದ್ದೀನಿ. ಇನ್ನೊಂದು ಸಲ ನೆರಳಿ ಕಟ್ಟಿ ಮೇವು ಹಾಕಿ ಹೋಗೋಣ ಅಂತ ಅಂದ್ಕೊಂಡು ಬಂದೆ. ಇಲ್ಲಿ ನೀರು ಹೋಗ್ತಾ ಇತ್ತು, ಒಂದೇ ಹತ್ರನೇ ಬೆಳಗ್ಗೆಯಿಂದ ಹೋಗ್ತಾ ಇತ್ತು, ಹಾಗಾಗಿ ಪೈಪ್ ಜೋಡಿಸಿ ಮತ್ತೆ ಮುಂದಕ್ಕೆ ಹೋಗೋ ಥರ ಮಾಡಿ, ಅಂದರೆ ಪಕ್ಕಕ್ಕೆ ಹೋಗೋ ಥರ ಮಾಡಿ ಹೊರಟೆ. ನೀರು ಚೆನ್ನಾಗಿ ಬಿಡೋದ್ರಿಂದ ಮೇವು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಕರುಗಳಿಗಂತೂ ಹಬ್ಬ ಅಂತಲೇ ಹೇಳ್ಬೋದು. ಅಂದರೆ ಕಟ್ಟಿ ಹಾಕಿ ತಿನ್ನಿಸ್ತೀವಲ್ಲ, ಆ ಮೇವಿನಕ್ಕಿಂತ ಈ ಥರ ಮೇವು ತಿನ್ನೋದಕ್ಕೆ ತುಂಬ ಇಷ್ಟಪಡ್ತವೆ. ಬೆಳಗ್ಗೆನೇ ತಿಂಡಿ ಎಲ್ಲ ಮಾಡಿ ನಿತ್ಯನ ಸ್ಕೂಲಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಎಲ್ಲ ಆಯಿತು. ಇವಾಗ ಎಕ್ಸಾಮ್ ನಡೀತಾ ಇದೆ, ಇನ್ನೊಂದು ಸ್ವಲ್ಪ ದಿನ ಹಿಂಗೆ ಆಡಿದ್ರೆ ಸ್ಕೂಲಿಗೂ ಕೂಡ ರಜೆ ಸಿಗುತ್ತೆ. ಸ್ವಲ್ಪ ಹುರುಳಿಕಾಳು ಒಣಗಾಕಿದ್ದೆ, ಹುಳ ಆಗಿಬಿಟ್ಟಿತ್ತು ಒಂದೊಂದು, ಹಾಗಾಗಿ ಅದನ್ನು ಕ್ಲೀನ್ ಮಾಡೋದಿತ್ತು. ಬಿಸಿಲಿತ್ತು, ಚೆನ್ನಾಗಿ ಬಿಸಿಲು ಬಂದಿತ್ತು, ಹಾಗಾಗಿ ಒಣಗಾಕ್ತೆ. ಬಟ್ ಆಮೇಲೆ ಮೋಡ ಥರ ಆಗಿಬಿಡ್ತು, ಬಿಸಿಲೇ ಬರಲಿಲ್ಲ. ನಾಳೆ ಮತ್ತೆ ಒಣಗಾಕಬೇಕು. ಇದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತ ಒಣಗಾಕಿದ್ದೀನಿ. ನೋಡಿ, ನನ್ನ ಮಗಳು ನಾನು ಕ್ಲೀನ್ ಮಾಡ್ತೀನಿ ಅಂತೆಲ್ಲ ಚೆಲ್ತಾ ಇದ್ದಾಳೆ. ಹಾಗೆ ಇನ್ನೊಂದೇನು ಅಂತಂದರೆ, ಇವಾಗ ನಮ್ಮ ಮನೆ ಹತ್ರ ಅಕ್ಕಿಗಳು ಜಾಸ್ತಿ ಬರ್ತಾ ಇದ್ದಾವೆ, ಬಟ್ ವೀಡಿಯೋ ಮಾಡೋದಕ್ಕಾಗ್ತಾಯಿಲ್ಲ. ನಾವು ಹೋದ ತಕ್ಷಣ ಓಡೋಗ್ತವೆ. ನೋಡ್ಬೋದಲ್ಲಿ ಎಷ್ಟು ಗುಬ್ಬಚ್ಚಿ, ಪಾರಿವಾಳ ಮತ್ತು ಈ ಥರದ ಅಕ್ಕಿ ಎಲ್ಲ ಕೂಡ ಜಾಸ್ತಿ ಬರ್ತಾ ಇದ್ದಾವೆ. ನಾನು ಅಕ್ಕಿ ಎಲ್ಲ ಹಾಕ್ತೀನಿ, ಅದಕ್ಕೆ ಮೇವು ಹಾಕಿ ಹೋಗೋಣ ಅಂತ ಅಂದ್ಕೊಂಡು ಬಂದೆ, ಬಟ್ ಅದನ್ನೇ ಇರೋದನ್ನೇ ತಿಂದಿಲ್ಲ, ಇನ್ನೂ ಬಿಟ್ಕೊಂಡಿದ್ದಾವೆ. ಜಾಸ್ತಿ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಎಲ್ಲ ಹತ್ರನೂ ಕೂಡ ಹಾಗೇ ಇದೆ ಮೇವಿನ್ನು. ಇವತ್ತೇನೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ಫುಲ್ಲು ಮೋಡ ಮೋಡ ಥರನೇ ಇದೆ. ಫುಲ್ ಮೋಡ ಮೋಡ ಥರನೇ ಇದೆ, ಬಿಸಿಲೇ ಇಲ್ಲ ಸ್ವಲ್ಪನೂ. ಇದು ಬೆಳಗ್ಗೆನ ಮಧ್ಯಾಹ್ನನ ಸಂಜೆನ ಏನೂ ಗೊತ್ತಾಗ್ತಾ ಇಲ್ಲ, ಆ ಥರ ಇದೆ. ಇವಾಗ ಹೋಗಿ ಅಡುಗೆ ಮಾಡಬೇಕು. ಹಸಿಗೊಂದ್ಸಲ ಮೇವು ಹಾಕೋದ್ರೆ ಮತ್ತಿನ್ನು ಸಂಜೆ ತನಕ ಕೆಲಸ ಇರಲ್ಲ ಅಂತ ಅಂದ್ಕೊಂಡು ಬಂದೆ, ಬಟ್ ಇರೋದನ್ನೇ ತಿಂದಿಲ್ಲ. ಹಾಗೇ ನೀರು ಕುಡಿಸಿ ಹೋಗ್ತೀನಿ. ಆಮೇಲೆ ಬಂದು ಖಾಲಿ ಆದಮೇಲೆ ಮೇವು ಹಾಕ್ತೀನಿ. ಇಲ್ಲ ಅಂತಂದರೆ ಎಲ್ಲದನ್ನು ವೇಸ್ಟ್ ಮಾಡ್ತೇವೆ, ತಿನ್ನೋದಿಲ್ಲ. ಹಾಗಾಗಿ ಇವಾಗ ಮನೆಗೆ ಹೋಗಿ ಅಡುಗೆ ಮಾಡಬೇಕು. ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದೊಡ್ಡಮ್ಮ ಹೊಲದ ಸೊಪ್ಪು ಕಟ್ ಮಾಡಿ ತೊಗೊಂಡು ಬಂದು ಕೊಟ್ಟಿದ್ದಾರೆ, ಅಂದರೆ ಇಲ್ಲೇ ಹೋಗಿ ಕಿತ್ಕೊಂಡು ಬಂದಿದ್ದರು. ಹಾಗಾಗಿ ಕಾಳೆಲ್ಲ ನೆನೆಸಿಟ್ಟಿದ್ದೀನಿ. ಮಿಕ್ಸ್ ಕಾಳುಗಳನ್ನೆಲ್ಲ ಹಾಕಿ ಮಾಡಿದರೆ ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಹೋಗಿ ಸಾಂಬಾರು ಮಾಡ್ತೀನಿ.
ನಾನಿಲ್ಲಿ 4 ಥರದ ಕಾಳು ನೆನೆಸಿಟ್ಟಿದ್ದೀನಿ. ಮೊಳಕೆ ಕಾಳು ಅಂದರೆ ಮಳೆ ಹುರುಳಿ ಕಾಳು, ಹಾಗೆ ಕಡಲೆಕಾಳು, ಹಾಗೆ ಸ್ವಲ್ಪ ಹೆಸರು ಕಾಳನ್ನು ಹಾಗೆ ಹಾಕ್ತೀನಿ. ಅದನ್ನೇ ನೆನೆಸೋ ಅವಶ್ಯಕತೆ ಏನಿರೋದಿಲ್ಲ. ತಿಂಗ್ಳುಳ್ಳಿ ಕಾಳು, ಅಲಸಂದೆ ಕಾಳನ್ನು ಹಾಕಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ತೊಗರಿಬೇಳೆ ಕೂಡ ಹಾಕ್ತೀನಿ. ಕುಕ್ಕರ್ಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗು. ಈ ಥರ ಮಾಡಿದ್ರೂ ಬೇಗನೆ ಆಗುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಕುಕ್ಕರ್ಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ. ಅದಕ್ಕೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ. ಒಂದು 3 ಟೊಮೊಟೊನ ಸಣ್ಣದಾಗಿ ಪೀಸ್ ಮಾಡಿ ಹಾಕಿದ್ದೀನಿ. ಈಗ ಕಾಳುಗಳನ್ನೆಲ್ಲ ನೆನೆಸಿಟ್ಟಿದ್ನಲ್ಲ, ಆ ಕಾಳುಗಳನ್ನು ಹಾಕ್ತಾಯಿದ್ದೀನಿ. ಕೆಳಗಡೆನೇ ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ ಅಂತ ಅಷ್ಟೇ. ಸೊಪ್ಪಾಕಿ ನಂತರ ಮೇಲೆ ಕಾಳು ಹಾಕೋದ್ರಿಂದ ಅಷ್ಟು ಚೆನ್ನಾಗಿ ಕುಕ್ ಆಗೋದಿಲ್ಲ, ಬಟ್ ಕೆಳಗಡೆ ಹಾಕೋದ್ರಿಂದ ಬೇಗನೆ ಕುಕ್ ಆಗುತ್ತೆ. ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸೊಪ್ಪು ಮತ್ತು ಸ್ವಲ್ಪ ಹೆಸರು ಕಾಳು, ಬೇಯೋದಕ್ಕೆ ಬೇಕಾಗುವಷ್ಟು ನೀರು, ರುಚಿಗೆ ಬೇಕಾಗುವಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು 3 ವಿಷಲ್ ಕೂಗಿಸ್ಕೊಳ್ತೀನಿ. ನೋಡಿ, ಇವಾಗ ಸೊಪ್ಪು ಮತ್ತು ಕಾಳನ್ನು ಸ್ವಲ್ಪ ಆರೋದಕ್ಕೆ ಇಟ್ಟಿದ್ದೀನಿ ಖಾರ ರುಬ್ಬೋದಕ್ಕೆ ಅಂತ. ಅದರಲ್ಲಿ ಅರ್ಧ ಖಾರ ರುಬ್ತೀನಿ, ಅರ್ಧ ಲಡ್ಡುಗೆ ಹಾಗೇ ಕೊಡ್ತೀನಿ. ಉಪ್ಪು ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಸೊಪ್ಪೆಲ್ಲ ಮಕ್ಕಳಿಗೆ ತಿನ್ನಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅವಳು ಮಸಾಲೆ ಹಾಕಿದರೆ ಸಾಂಬಾರು ಅಷ್ಟೊಂದು ಖಾರ ಆಗಿರುತ್ತಲ್ಲ, ಜಾಸ್ತಿ ತಿನ್ನೋದಿಲ್ಲ ಸೊಪ್ಪೆಲ್ಲ. ಹಾಗಾಗಿ ಅವಳು ಖಾರ ಹಾಕೋದಕ್ಕಿಂತ ಮುಂಚೆನೇ ಅದನ್ನು ಸ್ವಲ್ಪ ಎತ್ತಿಟ್ಕೊಡ್ತೀನಿ, ಅದನ್ನು ಇಷ್ಟಪಟ್ಟು ತಿಂತಾಳೆ. ತರಕಾರಿನೂ ಅಷ್ಟೇ, ಮಸಾಲೆ ಹಾಕೋದಕ್ಕಿಂತ ಮುಂಚೆನೇ ಉಪ್ಪು ಹಾಕಿ ಬೇಯಿಸಿರ್ತೀನಲ್ಲ, ಅವಾಗ ತರಕಾರಿನೂ ಸ್ವಲ್ಪ ತೆಕ್ಕೊಡ್ತೀನಿ, ಅದನ್ನು ಕೂಡ ತಿಂತಾಳೆ. ಸಪ್ರೇಟ್ ಬೇಯಿಸ್ಕೊಡೋದಕ್ಕಿಂತ ಈ ಥರನೂ ಕೂಡ ಮಾಡ್ಬೋದು, ನಮಗೂ ಕೂಡ ಈಸಿ ಆಗುತ್ತೆ. ಲಡ್ಡುಗೆ ಈ ಥರ ಇಷ್ಟ ಆಗುತ್ತೆ. ಸೊಪ್ಪು, ತರಕಾರಿ, ಬೇಳೆ ಎಲ್ಲ ಈ ಥರ ಬೇಯಿಸ್ಕೊಟ್ರೆ ಇಷ್ಟ ಆಗುತ್ತೆ. ಮನೆ ಹತ್ರ ಸ್ವಲ್ಪ ಪೇಪರ್ ಏನೇನೋ ಬಿದ್ದಿತ್ತು, ಹಾಗಾಗಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡೋದಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿದೆ. ಮಳೆ ಬರೋ ಥರ ಆಗಿಬಿಟ್ಟಿತ್ತು. ಮತ್ತೆ ನೆಂದರೆ 2-3 ದಿನ ಬೇಕು ಅದನ್ನು ಉರಿಯೋದಕ್ಕೆ, ಎಲ್ಲ ನೆಂದು ಹೋಗ್ಬಿಡುತ್ತೆ ಅಂತ ಅದನ್ನೆಲ್ಲ ಕ್ಲೀನ್ ಮಾಡಿದೆ. ಬಟ್ ಇವತ್ತು ಮಳೆ ಏನು ಬರಲಿಲ್ಲ, ಮಳೆ ಬರೋ ಥರ ಇತ್ತು. ನನ್ನ ಮಗಳಂತೂ ಅಮ್ಮ ಚಳಿ ಆಗ್ತಾಯಿದೆ, ನಾನು ಬೆಂಕಿ ಕಾಯಿಸ್ಕೊಳ್ತೀನಿ ಅಂತ ಅಲ್ಲಿ ನಿಂತ್ಕೊಂಡು ಆಟ ಆಡ್ತಾ ಇದ್ಲು. ಲಡ್ಡು ಜೊತೆಲಿರೋದ್ರಿಂದ ಕರೆಂಟ್ ಇದ್ರೂ ಇಲ್ಲ ಅಂದ್ರೂ, ಫೋನ್ ಇದ್ರೂ ಇಲ್ಲ ಅಂದ್ರೂ ಅಷ್ಟೊಂದೇನು ಡಿಫ್ರೆನ್ಸ್ ಅಂತ ಅನಿಸೋದಿಲ್ಲ. ಅಷ್ಟು ಚೆನ್ನಾಗಿ ಮಾತಾಡಿಕೊಂಡು ಚೆನ್ನಾಗಿರ್ತಾಳೆ. ಜೊತೆಗೆ ಏನೇ ಕೆಲಸ ಮಾಡೋದಕ್ಕೆ ಹೋದ್ರೂ ಜೊತೇಲಿ ಬರ್ತಾಳೆ. ನೋಡ್ಬೋದು, ಇಲ್ಲೂ ಕಿತಾಪತಿ ಮಾಡ್ತಾ ಇದ್ದಾಳೆ. ತುಂಬ ದಿನ ಆಗಿತ್ತು ಅವಳಿಗೆ ಚಿಗ್ನಿ ಮಾಡಿಕೊಟ್ಟು. ಈ ಕೆಲಸ ಎಲ್ಲ ಶುರುವಾದ ಮೇಲೆ ನಾನು ಚಿಗ್ನಿ ಮಾಡಿರಲಿಲ್ಲ, ಹಾಗಾಗಿ ಎಷ್ಟೊಂದು ದಿನ ಆಗಿದೆಯಲ್ಲ ಇವತ್ತು ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡಿದೆ. ಬೆಲ್ಲ ಎಲ್ಲ ಫಸ್ಟು ಪೌಡರ್ ಮಾಡಿಕೊಂಡೆ. ಬೆಲ್ಲದ ಪುಡಿ ಇರಲಿಲ್ಲ, ಹಾಗಾಗಿ ಬೆಲ್ಲನ ಜಜ್ಜಿ ಅದನ್ನು ಸಣ್ಣಗೆ ಮಾಡಿಕೊಂಡು ಎಳ್ಳನ್ನು ಹುರಿದಿಟ್ಟಿದ್ದೆ. ಮಾಡುವಾಗ ಆವಾಗ ಹುರಿಯೋದಕ್ಕೆ ಅಷ್ಟೊಂದೇನು ಸರಿ ಹೋಗೋದಿಲ್ಲ, ಬೇಗನೆ ಆಗುತ್ತೆ ಅಂತ ನಾನು ಫಸ್ಟಲ್ಲೇ ಎಳ್ಳೆಲ್ಲ ಹುರಿದಿಟ್ಟಿರ್ತೀನಿ, ಕ್ಲೀನ್ ಮಾಡಿರ್ತೀನಲ್ಲ ಆವಾಗಲೇ. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಸಣ್ಣದಾಗಿ ಮಿಕ್ಸಿ ಮಾಡಿ ಈ ಥರ ಉಂಡೆಗಳನ್ನು ಕಟ್ಟಿಟ್ರೆ ಲಡ್ಡುಗೆ ಸಿಕ್ಕಾಪಟ್ಟೆ ಇಷ್ಟ. ಲಡ್ಡುಗೆ ಇಷ್ಟ, ನಿತ್ಯಾಗೂ ಇಷ್ಟ. ಎಳ್ಳು ಐಟಮಲ್ಲಿ ಏನು ಮಾಡಿದ್ರೂ ಇಷ್ಟಪಟ್ಟು ತಿಂತಾರೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ರಿಚ್ ಕ್ಯಾಲ್ಸಿಯಮ್ ಅಂತ ಹೇಳ್ತಾರೆ. ಹಾಗಾಗಿ ಆದಷ್ಟು ಆವಾಗವಾಗ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬೇಕ್ರಿ ಐಟಮ್ಸ್ ಕೊಡೋದಕ್ಕಿಂತ ಈ ಥರ ಹೆಲ್ತಿಯಾಗಿರೋದನ್ನು ಕೊಟ್ಟರೆ ಬೆಸ್ಟ್ ಅಂತ ನನಗನ್ಸುತ್ತೆ. ಕಂದ ಕಂದ ಅಂತ ಕರಿತೀಯಾ? ಅವ್ರಮ್ಮ ಬೇಕಂತೆ. ಹ್ಞೂ, ತಂದ್ಕೊಡು. ನೀನು ನೋಡುತ್ತೆ, ತಂದ್ಕೊಡು, ಹಾಲು ಕುಡಿಯುತ್ತೆ. ನಿನ್ನೇ ನೋಡಕ್ ಬರುತ್ತಾ? ಹ್ಞೂ, ಅಲ್ಲಿ ಕೂಗ್ತಾ ಬೆಳ್ಳಿ ಲಕ್ಷ್ಮಿ ಅದು ಇವಳು ಗೌರಿ. ಹ್ಞೂ, ಕುಡಿಯುತ್ತೆ. ತಂದ್ಕೊಡ್ತೀಯಾ? ಭಯ, ಅಷ್ಟು ಭಯ ಇದ್ರೂ ಆಡ್ತೀಯ ನೀನು. ಏನು ಮಾಡೋದು, ಬಾರವ ಕಟ್ಟಾಕಿತೆ. ಹ್ಞೂ, ನಿತ್ಯ ಸ್ಕೂಲ್ ಬಿಡ್ತಾ? ನಾನಿವತ್ತು ಲಡ್ಡುಗೆ ಏನೋ ಮಾಡಿಕೊಟ್ಟಿದ್ದೀನಿ, ಸ್ವೀಟು. ಲಡ್ಡುಗಿಷ್ಟ ಏನಿರ್ಬೋದು? ಗೆಸ್ ಮಾಡು. ಬೇಗ ಬೇಗ ಹೇಳ್ಬೇಕು. ಅಲ್ಲ, ಮನೇಲಿ ಮಾಡೋದು. ಬೆಳಗ್ಗೆ ನೆನಕ್ಕಿ ರಾಗಿ ಗಿಣ್ಣು ಮಾಡೋಕ್ಕಾಗುತ್ತಾ? ಗೀ ಬೆಲ್ ತರ್ತೀಯಾ? ಮಾಡಿಲ್ಲ. ನನ್ನ ಮಗಳಿಗೆ ನಗು ಬರ್ತೈತಿ. ಅಲ್ಲ, ನೋ, ಅಲ್ಲ. ಕರೆಕ್ಟ್. ಏನು ತಿಂದೆ ಲಡ್ಡು? ಚಿಗಣಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ. ನಿತ್ಯ ಸೈಲೆಂಟು ಅಂತ ಕಮೆಂಟ್ ಹಾಕಿರ್ತೀರಲ್ಲ, ಖಂಡಿತ ಸೈಲೆಂಟ್ ಅಲ್ಲ, ಫುಲ್ ವೈಲೆಂಟು. ಅಕ್ಕ ತಂಗಿ ಜಗಳ ಆಡಿ ಡೋ ಮಾಡ್ತಾ ಇರೋದಿದು.
ಏನಮ್ಮ ಡವ್ ಇದು ನಂಬೇಡಿ ಡವ್ ಇದು ಡವ್. ಸ್ಕೂಲಿಂದ ಬಂದಮೇಲೆ ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮನ್ನು ಸ್ಪೆಂಡ್ ಮಾಡಿ ನಂತರ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದೆ, ನೀರು ಇಳಿಯೋದಕ್ಕೆ ಹಾಕಿದ್ದೆ. ಅದು ಒಣಗಾಕಬೇಕಿತ್ತು, ಒಣಗಾಕ್ತಾ ಇದ್ದೆ. ಬೆಳಗ್ಗೆ ಅಂತಂದರೆ ಮಾರ್ನಿಂಗ್ ಬ್ಯುಸಿ ಇರ್ತೀನಿ, ಜಾಸ್ತಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಲಡ್ಡು ಅಂತಂದರೆ ಇಡೀ ದಿನ ಜೊತೆಲಿರೋದ್ರಿಂದ ಮಧ್ಯಾಹ್ನ ಎಲ್ಲ ಅವ್ರ ಜೊತೆ ಆಟ ಆಡಿರ್ತೀನಿ. ಬಟ್ ನಿತ್ಯ ಜೊತೆ ಆಗೋದಿಲ್ಲ. ಬೆಳಗ್ಗೆ ನನ್ನ ಕೆಲಸ ಮುಗಿಸ್ಕೊಂಡು ನಿತ್ಯನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋ ಅಷ್ಟರಲ್ಲೇ ಟೈಮ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಸಂಜೆ ಬಂದ ಮೇಲೆ 1 ಅವರ್ ಏನಾದ್ರೂ ಆಟ ಆಡ್ತೀವಿ. ಅಂತಂದರೆ ಎಚ್.ವಿ ಆಗಿರ್ಬೋದು ಅಥವಾ ಈ ಥರ ಏನಾದ್ರೂ ಮಾತಾಡೋದು, ಕಣ್ಣ ಮುಚ್ಚಾಲೆ ಆಡೋದು, ಈ ಥರ ಏನಾದ್ರೂ ಆಟ ಆಡಿ ಟೈಮನ್ನು ಸ್ಪೆಂಡ್ ಮಾಡ್ತೀನಿ. ಹಾಗೆ ಸ್ವಲ್ಪ ಮಸಾಲೆ ಬಾಕ್ಸ್ ಎಲ್ಲ ರೋಸ್ ಆಗಿತ್ತು, ಅದನ್ನೆಲ್ಲ ವಾಶ್ ಮಾಡಿ ಡ್ರೈ ಆಗೋದಕ್ಕೆ ಇಟ್ಟಿದ್ದೆ. ಡ್ರೈ ಆಗಿತ್ತು. ಇವಾಗೆಲ್ಲ ಅದಕ್ಕೆ ಏನೇನು ಬೇಕೆಲ್ಲ ಫಿಲ್ ಮಾಡ್ಕೊಳ್ತಾ ಇದ್ದೆ. ಸ್ಟೀಲ್ ಬಾಕ್ಸ್ ತರಬೇಕು ಅಂತ ಇವಾಗ ಅನ್ನಿಸ್ತಾ ಇದೆ, ತರಬೇಕಿತ್ತು ಅಂತ. ಬಟ್ ಅವಾಗ ಯಾಕೋ ಗೊತ್ತಿಲ್ಲ ಪ್ಲಾಸ್ಟಿಕ್ದೇ ತಂದೆ. ಆದಷ್ಟು ಪ್ಲಾಸ್ಟಿಕನ್ನು ಅವಾಯ್ಡ್ ಮಾಡಬೇಕು. ಸದ್ಯಕ್ಕೆ ಚೆನ್ನಾಗಿದೆ, ನೋಡೋಣ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವತ್ತು ಅರ್ಜೆಂಟಲ್ಲಿ ಏನಾಗ್ಬಿಟ್ಟಿತ್ತು ಅಂತಂದರೆ ಬಾಕ್ಸ್ ತಕ್ಕೊಳೋದಕ್ಕೆ ಹೋಗಿ ಎಲ್ಲ ಉಲ್ಟಾ ಆಗಿಬಿಡ್ತು. ಅಂತಂದರೆ ಅದರಲ್ಲಿ ಏನೇನು ಐಟಮ್ಸ್ ಇದೆ ಎಲ್ಲದೂ ಕೂಡ ಮಿಕ್ಸ್ ಆಯಿತು. ಇಷ್ಟು ದಿನ ಕ್ಲೀನ್ ಮಾಡ್ದಂಗೆ ಆಗೇ ಬಿಟ್ಟಿದ್ದೆ. ಬೇರೆ ಯಾರಾದ್ರೂ ಅಂದರೆ ನನ್ನ ಮಕ್ಳು ಯಾರಾದ್ರೂ ಮಾಡಿದರೆ ಅದು ಎಷ್ಟು ಬೈತಾ ಇದ್ನೋ. ನಾನೇ ಮಾಡಿರೋದಕ್ಕೆ ನಾನೇ ಬೈಕೊಂಡು ಸುಮ್ಮನಾದೆ. ಅಯ್ಯೋ ಮತ್ತಿಷ್ಟೊಂದೆಲ್ಲ ಕೆಲಸ ಆಯ್ತಲ್ಲ, ಎಲ್ಲದನ್ನು ಸಪ್ರೇಟ್ ಮಾಡಬೇಕಲ್ಲ ಅಂತ. ಅದನ್ನು ಯಾವುದನ್ನು ವೇಸ್ಟ್ ಮಾಡಲಿಲ್ಲ, ಎಲ್ಲದನ್ನು ಯೂಸ್ ಮಾಡಿದ್ದೀನಿ. ಸ್ವಲ್ಪ ಏನೋ ಲಾಸ್ಟಿಗೆ ಮಿಕ್ಸ್ ಆಗಿರೋದು ಹಾಗೆ ಉಳ್ಕೊಂಡಿದೆ. ಹಾಗೆ ಉಪ್ಪಿನ ಡಬ್ಬದಲ್ಲೂ ಕೂಡ ಖಾಲಿಯಾಗಿದ್ದು ಸ್ವಲ್ಪ ಉಪ್ಪಿತ್ತು. ಅದು ಸ್ವಲ್ಪ ಇದ್ದಾಗಲೇ ಎಲ್ಲ ತೊಳೆದು ಮತ್ತೆ ಡ್ರೈ ಮಾಡಿ ಉಪ್ಪನ್ನು ಫಿಲ್ ಮಾಡಿ ಎತ್ತಿಟ್ಕೊಳ್ತೀನಿ. ಉಪ್ಪಾಗಿರ್ಬೋದು, ಅಕ್ಕಿ ಬಾಕ್ಸ್ ಆಗಿರ್ಬೋದು, ಹಸಿಟ್ಟುಗಳಾಗಿರ್ಬೋದು, ಅಂದರೆ ಹಿಟ್ಟುಗಳಾಗಿರ್ಬೋದು, ಯಾವುದನ್ನು ಖಾಲಿಯಾಗಕ್ಕೆ ಬಿಡಬಾರ್ದು ಅಂತ ಹೇಳ್ತಾರೆ. ಎಣ್ಣೆ ಬಾಟಲ್ ಆಗಿರ್ಬೋದು. ಹಾಗಾಗಿ ಸ್ವಲ್ಪ ಇದ್ದಾಗಲೇ ಅದನ್ನು ತೆಗೆದು ತೊಳೆದು ವಾಶ್ ಮಾಡಿ ಮತ್ತೆ ಫಿಲ್ ಮಾಡ್ಕೊಳ್ತೀನಿ. ಎಷ್ಟು ಜನ ಇದು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, 5 ಐಟಮ್ ಮನೇಲಿ ಖಾಲಿನೇ ಆಗಬಾರ್ದು ಅಂತ ಹೇಳ್ತಾರೆ. ಅಂದರೆ ಸ್ವಲ್ಪ ಇದ್ದಾಗಲೇ ತರಿಸಿಟ್ಕೊಳ್ಬೇಕು ಅಂತ. ಎಣ್ಣೆ, ಉಪ್ಪು, ಹಿಟ್ಟುಗಳಾಗಿರ್ಬೋದು ಯಾವುದೂ ಕೂಡ ಮನೇಲಿ ಖಾಲಿ ಆಗಬಾರ್ದು. ಅರ್ಶಿನದ ಪುಡಿ ಆಗಿರ್ಬೋದು, ಈ ಥರ ಯಾವುದು ಖಾಲಿ ಆಗಬಾರ್ದು ಅಂತ ಹೇಳ್ತಾರೆ. ಅದರಿಂದ ನಿಜನೋ ಸುಳ್ಳೋ ಗೊತ್ತಿಲ್ಲ, ಬಟ್ ನಾನು ಕೂಡ ಅದನ್ನು ಫಾಲೋ ಮಾಡ್ತೀನಿ. ಯಾರೆಲ್ಲ ಇದನ್ನು ಫಾಲೋ ಮಾಡ್ತೀರಾ, ಯಾರೆಲ್ಲ ನಂಬ್ತೀರಾ ಕಮೆಂಟಲ್ಲಿ ತಿಳಿಸಿ. ಯಾರು ನಂಬೋದಿಲ್ಲ ನೀವು ಕೂಡ ತಿಳಿಸಿ, ಯಾವ ಕಮೆಂಟ್ಸ್ ಜಾಸ್ತಿ ಬರುತ್ತೆ ಅಂತ ನೋಡೋಣ. ಹುರುಳಿಕಾಳು ಬೆಳಗ್ಗೆ ಒಣಗಾಕಿದ್ದೆ, ಅದನ್ನು ಸ್ವಲ್ಪ ಕ್ಲೀನ್ ಮಾಡೋದಿತ್ತು. ನಾಳೆ ಮತ್ತೆ ಒಣಗಾಕಬೇಕು. ಕ್ಲೀನ್ ಮಾಡಿ ಎತ್ತಿಟ್ಟು ಒಣಗಾಕಿ ತೆಗೆದಿಟ್ಟರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ತೊಗೊಂಡೆ. ಸ್ವಲ್ಪ ಹುಳ ಕೂಡ ಆಗಿಬಿಟ್ಟಿದೆ. ಅದು ಚೆನ್ನಾಗಿರುತ್ತಲ್ಲ, ಆವಾಗ ಜ್ಯೂಸ್ ಬಾಟಲ್ ಬರುತ್ತಲ್ಲ, ಅದಕ್ಕೆ ಹಾಕಿಟ್ಕೊಂಡ್ರೆ ತುಂಬ ದಿನದವರೆಗೂ ಫ್ರಿಜ್ ಇಲ್ಲ ಅಂತಂದ್ರೂ ಸ್ಟೋರ್ ಮಾಡಬಹುದು. ಬಟ್ ನಾನು ಆ ಥರ ಮಾಡಲಿಲ್ಲ. ತಂದಿದ್ದ ಅಮ್ಮ ಕೊಟ್ಟು ಕಳಿಸಿದ್ದ ಹಾಗೇ ಇತ್ತು, ತೊಗೊಂಡ್ಬಂದು ಇಟ್ಟಿದ್ದೆ. ಅದು ನೋಡೇ ಇಲ್ಲ. ಈ ಕೆಲಸದ ಮಧ್ಯದಲ್ಲಿ ಒಂದೊಂದು ಹುಳ ಆಗಿಬಿಟ್ಟಿದೆ. ಬಿಟ್ರಿನ್ ಪೂರ್ತಿ ಹಾಳಾಗುತ್ತೆ. ಹಾಗಾಗಿ ಕ್ಲೀನ್ ಮಾಡಿ ಎತ್ತಿಡೋಣ ಅಂತ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಹುಳ ಆಗಿರೋದನ್ನು ಬಾಕ್ಸ್ ಒಳಗೆ ಹಾಕಿಟ್ರೆ ಮತ್ತೆ ಹುಳ ಜಾಸ್ತಿ ಆಗುತ್ತೆ. ಫುಲ್ ಚೆನ್ನಾಗಿರುತ್ತಲ್ಲ ಕಾಳು, ಆವಾಗ ಬಾಟಲ್ಗೆ ಹಾಕಿಟ್ರೆ ತುಂಬ ದಿನದವರೆಗೂ ಇಡಬಹುದು. ಇವತ್ತಿನ ನನ್ನ ಪುಟಾಣಿ ವ್ಲಾಗ್ ಈ ಥರ ಇತ್ತು. ನನ್ನ ಮಕ್ಕಳ ಜೊತೆ ನನ್ನ ದಿನಚರಿ ಈ ರೀತಿ ಇರುತ್ತೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.